ಮುರುಡೇಶ್ವರದಲ್ಲಿ ಇದೆಯಲ್ಲ ಸೇಮ್ ಅದೇ ಥರ ಇದೆ ಶಿವ ಸ್ಟ್ಯಾಚು, ಕಲರ್ ಸ್ವಲ್ಪ ಚೇಂಜ್ ಅಷ್ಟೇ. 40,000 40,000 ನಮಸ್ಕಾರ ಗಾಯ್ಸ್. ಇವಾಗ ಅಷ್ಟೇ ಚೆಕ್ಔಟ್ ಆದ ಈಗ ಸೀದಾ ದ್ವಾರಕಾ. ಅಲ್ಲಿಂದ ದ್ವಾರಕಾ 593 ಕಿಲೋಮೀಟ್ರ್ ಇದೆ. ಇವತ್ತು ಎಷ್ಟು ಕವರ್ ಮಾಡ್ಲಿಕ್ಕಾಗತ್ತೋ ಅಷ್ಟು ಕವರ್ ಮಾಡ್ತೀನಿ. ನೆಕ್ಸ್ಟು ಟುಮಾರೋ ದೋಭೈ 30, ನಾನು 64 ಕಿಲೋಮೀಟ್ರ್ ಹೋಗ್ಬೇಕು. 64 ಕಿಲೋಮೀಟ್ರ್ ಆದರೆ ಬೇರೆ ರೋಡ್ ತಗೊಳ್ಬೇಕು. ಇಲ್ಲಿಂದ ಟೋಟಲ್ ದ್ವಾರಕಾಗೆ 574 ಕಿಲೋಮೀಟ್ರ್ ಇದೆ. ಇವತ್ತೇ ಹೊಡಿಲಿಕ್ಕೆ ಆಗಲ್ಲ ಅಂದ್ಕೊಂಡಿದ್ದೆ ನಾನು. 574 ಕಿಲೋಮೀಟ್ರ್. ಇವಾಗ ಜಸ್ಟ್ 1.5-2 ಗಂಟೆ ಆಯಿತು ಅಷ್ಟೇ. ಇವತ್ತು ಹೊಡ್ಲಿಕ್ಕೆ ಆಗಲ್ಲ. ಇವತ್ತೊಂದು ಅಂದಾಜು 270 ಕಿಲೋಮೀಟ್ರ್ ಹೊಡಿಬೋದು ಅಷ್ಟೇ. 270-200 ಕಿಲೋಮೀಟ್ರ್. ನಾಳೆ ಫುಲ್ ಹೊಡೆದು ನೈಟು ಹೋಗಿ ಮುಟ್ಟಿ, ನಾಳೆ ಒಂದು 5 ಗಂಟೆ 4 ಗಂಟೆ ಹೋಗ್ಬಿಟ್ರೆ ಒಂದು ರೂಮ್ ಬುಕ್ ಮಾಡಿ ದೇವ್ರ ದರ್ಶನ ಮಾಡಿ ಅಲ್ಲೇ ಸ್ವಲ್ಪ ಸ್ಟೇ ಆಗಿ ನಾಡ್ದು ಬೆಳಿಗ್ಗೆ ಸೀದಾ ಹೊಡೆಯೋದು. 3 ದಿನ ಟೋಟಲ್. 5 ದಿನದೊಳಗೆ ಮನೆಗೆ ಹೋಗಿ ರೀಚ್ ಆಗಬೇಕು ಅಂದ್ಕೊಂಡಿದ್ದೀನಿ. ನೋಡುವ ಎಷ್ಟಾಯ್ತು ಅಷ್ಟು ಟ್ರೈ ಮಾಡು. ನಾನಿವಾಗ ರಾಯ್ಪುರ ಅಷ್ಟೇ ದಾಟದ ಇವಾಗಷ್ಟೇ. ಚಳಿ ಅಂದರೆ ಇಲ್ಲಿ ಅಪ್ಪ ಸಿಕ್ಕಾಪಟ್ಟೆ ಚಳಿ. 6 ಗಂಟೆಗೆ ಸ್ಟಾರ್ಟು ಚಳಿ. ಇದು ಯಾವ ಥರ ಚಳಿ ಅಂತಲೇ ಗೊತ್ತಾಗ್ತಿಲ್ಲ. ಟೋಟಲು ದ್ವಾರಕಾ ಮಂದಿರಕ್ಕೆ 402 ಕಿಲೋಮೀಟ್ರ್ ಇದೆ. ಇನ್ನು ಇವತ್ತೊಂದು 102 ಕಿಲೋಮೀಟ್ರ್ ಕವರ್ ಮಾಡ್ತೀನಿ. ವ್ಯೂ ನೋಡಿ ಸಾಕಾಗಿದೆ. ಸೂರ್ಯ ಮುಳುಗಿದ್ದಾನೆ, ಆದರೂ ಒಂಥರ ಆರೆಂಜ್ ಕಲರ್ ಆಗಿದೆ ಫುಲ್ಲೆಲ್ಲ. ಗ್ಯಾಸ್ ಈಗಷ್ಟೇ ನೋಡಿ ಲಂಬಡಿಗೆ ರೀಚ್ ಆದೆ. ಲಂಬಡಿ ಅಂತ ಊರು ನೋಡಿದ್ದು. ನೆಕ್ಸ್ಟು ರಾಜ್ಕೋಟ್ ಆದಮೇಲೆ ಜಮನ್ ನಗರ ಅಂದರೆ ಸೀದಾ ದ್ವಾರಕಾ. ಇವತ್ತು ನೋಡುವ ಎಷ್ಟು ಕಿಲೋಮೀಟ್ರ್ ಆಗುತ್ತೆ. ರಾಜ್ಕೋಟ್ವರೆಗೆ ಹೊಡ್ಲಿಕ್ಕೆ ಆಗಲ್ಲ. ಒಂದು ಸ್ವಲ್ಪ ದೂರ ಹೊಡೆದು ಎಷ್ಟು ದೂರ, ಒಂದು 7:37 ಆಯಿತಾ. 7:37, 8:08ವರೆಗೆ ಹೊಡೆದು ಆದರೂ ಒಂದು ಒಳ್ಳೆ ರೂಮ್ ಮಾಡಿ ಸ್ಟೇ ಆಗಬೇಕು ಅಂತಿದ್ದೀನಿ ಇವತ್ತು. ಹಲೋ ಗಾಯ್ಸ್, ಬೆಳಿಗ್ಗೆ 8:30 ಆಯಿತು. ಹೊಡ್ತಾ ಇದ್ದೀನಿ ಇವಾಗ ಇಲ್ಲಿಂದ. ಇನ್ನು ದ್ವಾರಕಾಗೆ 312 ಕಿಲೋಮೀಟ್ರ್ ಇದೆ. ರುಕ್ಮಿಣಿ ಟೆಂಪಲ್ಗೆ ದಾರಿ ಇದೆ. ಐ ಥಿಂಕ್ ಇದೇ ಇರಬೇಕು. ಒಂದು ಕಿಲೋಮೀಟ್ರ್ ಇದೆ ರುಕ್ಮಿಣಿ ಮಂದಿರ. ಗಾಡಿ ಹಿಡಿದು ಗೊತ್ತಿಲ್ಲ. ಬೈಕ್ ಪಾರ್ಕಿಂಗ್ ಕहाँ है या okay. Your destination is on the left. ಇದೇ ನೋಡಿ ರುಕ್ಮಿಣಿ ಟೆಂಪಲ್. ಕೃಷ್ಣ ಟೆಂಪಲ್ಗೆ ಬಂದಮೇಲೆ ರುಕ್ಮಿಣಿ ಟೆಂಪಲ್ಗೆ ಬರಲೇಬೇಕು. ಶಾಸ್ತ್ರ ಇದೆ ಇಲ್ಲಿ. ಒಳಗಡೆ ಕ್ಯಾಮ್ರಾ ನೋಡಿಲ್ಲ. ದೇವಿ ಟೆಂಪಲ್ ನೋಡಿ, ರುಕ್ಮಿಣಿ ದೇವಿ ಟೆಂಪಲ್. ಇಲ್ಲಿ ನಮ್ಮ ಹುಬ್ಬಳ್ಳಿಯವ್ರು ಸಿಕ್ಕಿದ್ರು. ಇಲ್ಲೇ ಮುಂದಗಡೆ ಶಾಪ್ ಇದೆ ನೋಡಿ, ಇವ್ರದೇ ಹುಬ್ಬಳ್ಳಿಯವರಂತೆ. ಗಾಡಿ ನೋಡ್ಬಿಟ್ಟು ಅವರೇ ಮಾತಾಡ್ಸು ಯಾವ ಆಯ್ತು ನಿಮಗೆ ಅಂತ. ಅವರು ಚಿಕ್ಕ ವಯಸ್ಸಿಂದ ಇಲ್ಲೇ ಅವರೇ ಅಂತವ್ರು. ಅವ್ರ ತಂದೆಯವರು ಅವ್ರ ಮಗ.
ನೆಕ್ಸ್ಟ್ ಇಲ್ಲಿ 12 ಜ್ಯೋತಿರ್ಲಿಂಗದಲ್ಲಿ ಇಲ್ಲೊಂದು ಜ್ಯೋತಿರ್ಲಿಂಗ ಟೆಂಪಲ್ ಇದೆ, ಶ್ರೀ ನಾಗೇಶ್ವರ ಜ್ಯೋತಿರ್ಲಿಂಗ ಟೆಂಪಲ್ ಅಂತ. ಇಲ್ಲಿಂದ 18 ಕಿಲೋಮೀಟ್ರ್ ಆಗುತ್ತೆ. ದ್ವಾರಕಾ ರುಕ್ಮಿಣಿ ಟೆಂಪಲ್ ಅಂತ 18 ಕಿಲೋಮೀಟ್ರ್ ಆಗುತ್ತೆ. ಅದಕ್ಕೊಂದು ಹೋಗಿ ಬಂದುಬಿಡುವ ಅಂತ ಹೊರಟಿದ್ದೀನಿ ಇವಾಗ. ಇಷ್ಟು ದೂರ ಬಂದಿದ್ದೀನಲ್ಲ, ಜ್ಯೋತಿರ್ಲಿಂಗ ಟೆಂಪಲ್ ನೋಡ್ದಂಗೆ ಆಗುತ್ತೆ. ಕೃಷ್ಣನ್ ಟೆಂಪಲ್ ಓಪನ್ ಆಗಲಿಕ್ಕೆ ಇನ್ನು 5 ಗಂಟೆಗೆ ಓಪನ್ ಆಗುತ್ತೆ ಅಂದರೆ ಇನ್ನೂ 1.5 ತಾಸಿದೆ. ಸೇಮ್ ಬುಲೆರೋ ಥರ ಮಾಡ್ಕೊಂಡವ್ರು ಇವರು ಗಾಡಿ. ನಮ್ಮ ಕಡೆ ಬುಲೆರೋ ಉಪಯೋಗಿಸಿದ್ರೆ ಈ ಕಡೆ ಬುಲೆರೋ ಉಪಯೋಗಿಸಲ್ಲ. ಜನರನ್ನ ಕರ್ಕೊಂಡು ಹೋಗ್ಲಿಕ್ಕೆ, ಸಾಮಾನು ತಗೊಂಡು ಹೋಗ್ಲಿಕ್ಕೆ ಈ ಥರ ಗಾಡಿ ಅದು ಮತ್ತು ಆಫೀಷಿಯಲಿ ಸಿಗೋಲ್ಲ, ಶೋರೂಮಲ್ಲೆಲ್ಲ ಸಿಗೋಲ್ಲ ಗಾಡಿ, ಇವರೇ ಮಾಡ್ಕೊಂಡದ್ದೇ ಆ ಥರ. हाँ 40,000 40,000 ये गाड़ी बेचना पड़ेगा। गाड़ी बेचेगी तो भी नहीं आएगा। ओके ओके। कहाँ से आए हो? कर्नाटका। हाँ यूट्यूब चैनल हाँ, नाम क्या है? नाम करावली कन्नडिगा, करावली कन्नडिगा के। अभी कहाँ जा रहे हो? नागेश्वर। अभी नागेश्वर टेंपल. ओके चलता हूँ भाई. बंद्वी नोड़ी टेंपल नानू. ये टेंपल है ना, लिंग में ये टेंपल एक है. ಶಿವ ಸ್ಟ್ಯಾಚು ನೋಡಿ ಸಾಕತ್ತಿದೆ ನೋಡಿ ಗೈಸ್, ಇದೆ ಟೆಂಪಲ್. ಮುರುಡೇಶ್ವರದಲ್ಲಿ ಇದೆಯಲ್ಲ, ಸೇಮ್ ಅದೇ ಥರ ಇದೆ ಶಿವ ಸ್ಟ್ಯಾಚು, ಕಲರ್ ಸ್ವಲ್ಪ ಚೇಂಜ್ ಅಷ್ಟೇ. ಟೆಂಪಲ್ ಶ್ರೀ ನಾಗೇಶ್ವರ್ ಮಹಾದೇವ್. ನಾಗೇಶ್ವರ ಟೆಂಪಲ್ ದರ್ಶನ ಮುಗೀತು. ಇವಾಗ ದ್ವಾರಕಾ ಹೋಗ್ತಾ ಇದ್ದೀನಿ. ವಾಯ್ಸ್ ಯಾಕೆ ಚೇಂಜ್ ಬರ್ತಾ ಇದೆ ಅಂದರೆ, ಒಂದು ಮೈಕು ಆಫ್ ಆಗಿಬಿಟ್ಟಿತ್ತು, ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡಬೇಕಾಗಿ ಬಂತು. ಇಲ್ಲಿ ಪಾರ್ಕಿಂಗ್ ಬಂದೆ, ಗಾಡಿ ಇಟ್ಟೆ. ಅಲ್ಲಿ ಒಳಗಡೆ ಮೊಬೈಲ್ ಮತ್ತು ಗೋಪ್ರೋ ಯಾವುದೂ ಅಲೌಡ್ ಇಲ್ಲ ಒಳಗಡೆ. ಅದಕ್ಕೆ ಟೆಂಪಲ್ ಒಳಗಡೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಹೊರಗಡೆ ಇದ್ದಷ್ಟು ಪ್ಲೇಸನ್ನಷ್ಟು ವಿಡಿಯೋ ಮಾಡಿ ಕವರ್ ಮಾಡಿದ್ದೀನಿ.
ಇದು ನೋಡಿ ಗೈಸ್, ನೇಪಾಳದಿಂದ ಹರಿತ ಬರ್ತದೆ ಇದು ನದಿ. ನೇಪಾಳದಿಂದಲೇ ಗೋಮಾತಿ ಇಲ್ಲಿ ಬಂದು ಸಮುದ್ರ ಸೇರುತ್ತೆ, ಗೋಮಾತಿ ನದಿ ಅಂತ. ಇದು ನೋಡಿ श्री नारायण भगवान का मंदिर है ये. ಗಾಯ್ಸ್ 7:10 ಇವಾಗಷ್ಟೇ ದರ್ಶನ ಮುಗೀತು. ನನಗೆ ದರ್ಶನ ಮುಗಿದು ಸುಮಾರು ಟೆಂಪಲ್ ಎಲ್ಲ ನೋಡಿಕೊಂಡು द्वारकाधीश महाद्वार है. इधर ही भी देखो, 37 ಕಿಲೋಮೀಟ್ರ್ ಹೋಗಿ ಒಂದು ಕಡೆ ಹೋಗಿ ಒಂದು ರೂಮ್ ಮಾಡಬೇಕು ಅಂತಿದ್ದೀನಿ. ಆರಾಮಾಗತ್ತೆ. ನಾಳೆ ಸ್ವಲ್ಪ ಗಾಡಿ ಸ್ವಲ್ಪ ಸರ್ವಿಸ್ ಮಾಡಿಸಿದ್ದಿದೆ. ಆಯಿಲ್ ಚೇಂಜ್ ಮಾಡಿದ್ರೆ ನಾಳೆ ಆಯಿಲ್ ಚೇಂಜ್ ಮಾಡಿ ಹಂಗೆ ಹೋಗ್ಲಿಕ್ಕೂ ತೊಂದರೆ ಆಗೋದು, ಆರಾಮಾಗತ್ತೆ. ಇವತ್ತು ನಾ ಏನಂದ್ರೆ ರೆಸ್ಟ್ ಮಾಡಿದ್ರೆ ನಾಳೆ ಸುಮ್ಮನೆ ತೊಂದರೆ ಆಗುತ್ತೆ. 140 ಕಿಲೋಮೀಟ್ರ್ ಕವರ್ ಮಾಡ್ದಂಗೆ ಆಗುತ್ತೆ. ರೋಡು ಮತ್ತು ಒಳ್ಳೆ ಇದೆಯಾ, ರೋಡ್ ಚೆನ್ನಾಗಿಲ್ದಾಗ ನಾ ಪಕ್ಕ ಹೊಡೆಯೋದೇ ಇಲ್ಲ ಇದು ಗಾಡಿ, ಡೇನೇ ಹೊಡಿತಿದ್ದೆ. ರೋಡ್ ಮಾತ್ರ ಸಖತ್ತಾಗಿದೆ, ಮಾತಿಲ್ಲ. ನೈಟ್ ಅನ್ನೋದೊಂದು ಬಿಟ್ಟರೆ ರೋಡ್ ಒಳ್ಳೆಯದು. ನಮಸ್ಕಾರ ಗಾಯ್ಸ್, ನೋಡಿ ಹೊನ್ನಾವರ ರೀಚ್ ಆದೆ ನೋಡಿ ಇವಾಗಷ್ಟೇ. 9 ಫೆಬ್ರವರಿ 2024. 2ನೇ ತಾರೀಕು 2 ಫೆಬ್ರವರಿಗೆ ನಾ ಹೊರಟಿದ್ದೆ. ಇವತ್ತು 9 ರೀಚ್ ಆಗಿದ್ದೀವಿ ನೋಡಿ ಹೊನ್ನಾವರ. ಟೋಟಲ್ ಟ್ರಿಪ್ಪು 8 ಡೇಸ್ ಟ್ರಿಪ್ಪು. ಟೋಟಲು 8 ದಿನ ಟ್ರಿಪ್ ನಂದಾಗಿತ್ತು ಇವತ್ತು. ಅಂದರೆ ಇವತ್ತಿಗೆ ಟೋಟಲ್ 8 ದಿನ ಆಯ್ತು ನಾನು ಹೊರಟಿ. ಇವಾಗಷ್ಟೇ ಹೊನ್ನಾವರ ರೀಚ್ ಆದೆ. ಟೈಮ್ ಒಂದು 8:30 ಆಗಿದೆ. ಟೋಟಲ್ಲು ನಾನು ಇಲ್ಲಿಂದ ಶಿರ್ಡಿ, ತ್ರಿಯಂಬಕೇಶ್ವರ ಟೆಂಪಲ್ಲು, ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಆಮೇಲೆ ನಾಗೇಶ್ವರ ಜ್ಯೋತಿರ್ಲಿಂಗ ಟೆಂಪಲ್ಲು, ಆಮೇಲೆ ದ್ವಾರಕಾಧೀಶ್ ಟೆಂಪಲ್, ರುಕ್ಮಿಣಿ ಟೆಂಪಲ್, ಇದಿಷ್ಟು ಪ್ಲೇಸನ್ನು ಕವರ್ ಮಾಡಿ ರಿಟರ್ನ್ ಬರೋದಕ್ಕೆ ನನಗೆ 8 ದಿನ ಆಯಿತು ಟೋಟಲ್ಲಿ.
ಇವತ್ತು ನಾನು ಮಹಾರಾಷ್ಟ್ರದಿಂದ ಹೊರಟದಾಗಿತ್ತು. ಮಹಾರಾಷ್ಟ್ರದಿಂದ ಅಂದರೆ ಹೆವಿ ದೂರನೇ ಇತ್ತು. ಟೋಟಲ್ 598 ಕಿಲೋಮೀಟ್ರ್ ಇದೆ. 600 ಆಗತ್ತೆ, 600 ಕಿಲೋಮೀಟ್ರ್ ಆಗತ್ತೆ. ಟೋಟಲ್ಲು ನನ್ನ ಟ್ರಿಪ್ಪು ಬಂದು ಫೆಬ್ರವರಿ 2ರಿಂದ ಫೆಬ್ರವರಿ 9ರವರೆಗೆ ನನ್ನ ಟ್ರಿಪ್ ಬಂದು 3664 ಆಗಿದೆ. ಹಾಂ, 3665 ಪ್ಲಸ್ ಒಂದು 2 ಕಿಲೋಮೀಟ್ರ್ ನನಗಿದೆ. 3667 ಕಿಲೋಮೀಟ್ರ್ ಆಗತ್ತೆ ನೋಡಿ ನನಗೆ. ಇಷ್ಟು ಪ್ಲೇಸನ್ನು ಕವರ್ ಮಾಡಿ ರಿಟರ್ನ್ ಬರಲಿಕ್ಕೆ ಇಷ್ಟು ಕಿಲೋಮೀಟರ್ಸ್ ಆಯಿತು. 3667 ಕಿಲೋಮೀಟರ್ಸ್. ಕಮ್ ಟು ಹೋಮ್ ಗಾಯ್ಸ್, ಲೆಟ್ಸ್ ಗೋ. ಮುಂದೆ ನೋಡಿ ಗಾಯ್ಸ್, ಇವಾಗ ರೀಚ್ ಆದೆ. ದೇವ್ರೇ ಕಾಪಾಡಪ್ಪ ದೇವ್ರೇ. 600 ಕಿಲೋಮೀಟ್ರ್ ಆಯಿತು ನೋಡಿ ದೇವ್ರೆ. ಅಂತೂ ಮನೆಗೆ ರೀಚ್ ಆದೆ 8 ದಿನದ ನಂತರ. 600 ಕಿಲೋಮೀಟ್ರ್ ಆಯಿತು.